ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಸ್ಪೆಷಲ್ ಅಂದರೆ ನಾನು ಆಲ್ರೆಡಿ ಒಂದು ಚಿಕನ್ ಟಿಕ್ಕಾ ಬಿರಿಯಾನಿ ರೆಸಿಪಿ ಶೇರ್ ಮಾಡಿದ್ದೇನೆ. ಬಟ್ ಇದರಲ್ಲಿ ನಾನು ಸ್ವಲ್ಪ ಬೇರೆ ವರ್ಷನ್ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಹಾಕಿ ತುಂಬ ಒಳ್ಳೆಯದಾಗ್ತಿದೆ ಈ ಬಿರಿಯಾನಿ. ಇವತ್ತು ನಾನು ಚಿಕನ್ ಟಿಕ್ಕಾ ಬಿರಿಯಾನಿ, ನಮ್ಮಲ್ಲಿ ತುಂಬ ಹೇಳ್ತಾ ಇದ್ದಾರೆ, ಬಟ್ ಬೋನ್ಲೆಸ್ ಚಿಕನ್ ಅಲ್ಲ, ನೀವು ಬೋನ್ಲೆಸ್ ಚಿಕನ್ ತಗೊಳ್ಬೋದು. ಇದು ವಿತ್ ಬೋನ್ ಚಿಕನ್ ತಗೊಂಡಿದ್ದೇನೆ. ಸೊ ಅದಕ್ಕಾಗಿ ಫಸ್ಟಿಗೆ ನಾನು ಮ್ಯಾರಿನೇಷನ್ ಮಾಡ್ತೇನೆ. ಈಗ ಸ್ವಲ್ಪ ಹಳದಿ ಹಾಕ್ತೇನೆ, 1 ಟೇಬಲ್ ಸ್ಪೂನಷ್ಟು. ಚಿಲ್ಲಿ ಪೌಡ್ರ್ ಹಾಕ್ತೇನೆ 1 ಟೇಬಲ್ ಸ್ಪೂನಷ್ಟು. ಇದು ಬ್ಯಾಡಿಗೆ ಚಿಲ್ಲಿ, ಹೆಚ್ಚು ಖಾರ ಇಲ್ಲ. ಇದು ನಾನು ಸಾಲ್ಟ್ ಹಾಕ್ತೇನೆ ಮ್ಯಾರಿನೇಷನ್ಗೆ. ಇದು ಕಲ್ಲುಪ್ಪು ಹಾಕ್ತಾ ಇರೋದು ನಾನು, ಸ್ವಲ್ಪ ಎಳ್ಕೊಳ್ಳುವಾಗ ಸರಿ ಆಗ್ತದೆ. ಮತ್ತು ನಾನು ಇದರಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ನಾನು ಬಿರಿಯಾನಿ ಮಸಾಲೆ, ಇದು ಹೋಮ್ ಮೇಡ್ ನಂದು ಬಿರಿಯಾನಿ ಮಸಾಲ. ಇದರಲ್ಲೆಲ್ಲ ಗರಂ ಮಸಾಲದೆಲ್ಲ ಕಂಟೆಂಟ್ ಆ್ಯಡ್ ಆಗಿರ್ತದಲ್ಲ. ಸೊ ನಿಮ್ಮದು ಏನಾದರೂ ಬಿರಿಯಾನಿ ಮಸಾಲ ಹೊರಗಡೆ ಇದ್ದಾದರೆ ಸ್ವಲ್ಪ ಫ್ಲೇವರ್ ಕಡಿಮೆ ಇದ್ದರೆ 1 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಬೋದು. ಒಂದು ಲೈಮ್ ಹಾಕ್ತೇನೆ. ಇಂಗ್ರೀಡಿಯೆಂಟ್ಸನ್ನು ನೋಡಿಕೊಳ್ಳಿ, ಮತ್ತು ಇದನ್ನು ಮಾಡಿ ನೋಡಿ ಒಳ್ಳೆಯದಾಗ್ತದೆ ಈ ಟಿಕ್ಕಾ ಬಿರಿಯಾನಿ. ನಿಮಗೆ ಏನಾದರೂ ಓವನ್ ತಂದೂರಲ್ಲಿದ್ದರೆ ಇದನ್ನು ಡ್ರೈ ಆಗಿಯೂ ತಂದೂರಲ್ಲಿ ಇದು ಮಾಡ್ಬೋದು. ನಾವು ಓವನ್ ಯೂಸ್ ಮಾಡೋದಿಲ್ಲ, ತಂದೂರು ನಂತರ ಇಲ್ಲ. ಬಟ್ ನಾನು ತವದಲ್ಲೇ ಟಿಕ್ಕ ಮಾಡ್ತೇನೆ ಯಾವಾಗಲೂ, ಅದೇ ಥರ ಮಾಡಿ ತೋರಿಸ್ತೇನೆ. ಈಗ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೇನೆ. ನಾನೊಂದು 2 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೇನೆ. ಇನ್ನೊಂದು ಸ್ಪೂನ್ ಹಾಕ್ತೇನೆ. ಇದನ್ನು ಚೆಂದ ಮಾಡಿ ಕೈಯಲ್ಲಿ ನಾನೀಗ ಮ್ಯಾರಿನೇಷನ್ ಮಾಡಿ ಇಡ್ತೇನೆ. ಮತ್ತು ಉಳಿದೆಲ್ಲ ಮಾಡುವಾಗ ಇದು ಮ್ಯಾರಿನೇಷನ್ ಆಗ್ತದೆ. ಸ್ವಲ್ಪ ನಾನೀಗ ಕರ್ಡ್ ಹಾಕ್ತೇನೆ, ಒಂದು 2ರಿಂದ 3 ಟೇಬಲ್ ಸ್ಪೂನ್. ಈಗ ಸ್ವಲ್ಪ ಹುಳಿಗೆ ನಿಂಬೆಹಣ್ಣು ಹಾಕಿದ್ದೇನೆ, ದಪ್ಪ ಕರ್ಡ್ ಹಾಕಬೇಕು ಮಾತ್ರ. ಈಗ ಹಾಕ್ತೇನೆ. ನೋಡಿ, 2ರಿಂದ 3 ಟೇಬಲ್ ಸ್ಪೂನ್ ದೊಡ್ಡ ದಪ್ಪ ಕರ್ಡ್. ಇದು ಕ್ರೀಮ್ ಅಲ್ಲ, ಇದು ಕರ್ಡ್. ಇದರೊಟ್ಟಿಗೆ ಮ್ಯಾರಿನೇಷನ್ ಮಾಡಿ ಒಂದು 3 ಟೇಬಲ್ ಸ್ಪೂನ್ ಕರ್ಡ್ ಹಾಕಿದ್ರೆ ಸಾಕು. ಇದನ್ನು ಚೆಂದ ಮಾಡಿ ಮ್ಯಾರಿನೇಷನ್ ಮಾಡಿ ನಾವೀಗ ರೈಸಿಗೆ ನಾನಲ್ಲಿ ಒಂದು 3/4 kg ಅಷ್ಟು ನಾನು ರೈಸ್ಗೆ ನೆನೆಸಿಟ್ಟಿದ್ದೇನೆ. ಬಾಸುಮತಿ ರೈಸ್ ನಾನು ಯಾವಾಗ ದಾವತ್ ತಗೊಳ್ತಿದ್ದೀನಿ ಇದು. ಸೊ ದಾವತ್ ರೈಸನ್ನು ನಾನೊಂದು ಮೊದಲು ನೆನೆಸಿಬಿಟ್ಟು ಚಿಕನ್ ಎಲ್ಲ ತೊಳೆದು ಬರುವಾಗ ಅದು ಇದಾಗಿದೆ. ಈಗ ನಾವು ರೈಸಿನ ಹತ್ರ ಹೋಗುವ. ಇದನ್ನು ಹಾಗೆ ಇಡುವ. ನೋಡಿ, ನಾನಿಲ್ಲಿ ನೀರನ್ನು ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ನಾನೊಂದು ಸ್ವಲ್ಪ ಸ್ಟ್ರಾಂಗ್ ಇರಬೇಕು ಮಾತ್ರ ರೈಸಿಗೆ ನಾವು ಉಪ್ಪು ಹಾಕುವಾಗ, ಯಾಕಂದ್ರೆ ಬಸಿತೇವಲ್ಲ. ಸೊ 2 ಟೇಬಲ್ ಸ್ಪೂನ್ ಉಪ್ಪು ಹಾಕಿದ್ದೆ, ಅದು ಕೂಡ ಕಲ್ಲು ಉಪ್ಪು ಹಾಕಿದ್ದು. ಈಗ ನಾನು ನೋಡಿ 4 ಬಿರಿಯಾನಿ ಎಲೆ ಹಾಕ್ತೇನೆ. ಈಗ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಹೋಗ್ತೇನೆ. ಅಷ್ಟೊತ್ತಿಗೆ ನೀರು ಕುದೀತಾ ಬರ್ತದೆ ನಮ್ಮದು. ಈಗ ನಾನೊಂದು 8ರಿಂದ 10 ಲವಂಗ ಹಾಕ್ತೇನೆ. 5 ಆಯಿತು. ಮತ್ತು 4 ಗ್ರೀನ್ ಕಾರ್ಡಮಮ್ ಹಾಕ್ತೇನೆ, 4ರಿಂದ 5. ಮತ್ತು ಇಲ್ಲಿ ನಾನು 1 ಟೇಬಲ್ ಸ್ಪೂನ್ನಷ್ಟು ನಾನು ಬಡಿಸೊಪ್ಪು ಹಾಕ್ತೇನೆ, 1 ಟೇಬಲ್ ಸ್ಪೂನ್. ಹಾಗೆ 1 ಟೇಬಲ್ ಸ್ಪೂನಷ್ಟು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು, ಸ್ಪೂನ್ ಸಣ್ಣದುಂಟು, ಶಾಯಿ ಜೀರ ಹಾಕ್ತೇನೆ. ಅದು ಒಳ್ಳೆ ಸ್ಮೆಲ್ ಕೊಡ್ತದೆ. 2 ಬ್ಲ್ಯಾಕ್ ಕಾರ್ಡಮಮ್ ಹಾಕ್ತೇನೆ. 2 ಇಂಚು ಚಕ್ಕೆ ಹಾಕ್ತೇನೆ. ಇದು ಯಾವಾಗಲೂ ನಾರ್ಮಲ್ ನಾವು ಮಾಡ್ತೇವಲ್ಲ ಅದೇ ಥರ, ಇದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. 1 ಸ್ಟಾರ್ ಹಾಕ್ತೇನೆ. ಇದೆಲ್ಲ ಇಷ್ಟ ಹಾಕಿ ಚೆಂದ ಮಾಡಿದ ನೀರು ಕುದಿ ಬರಲಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕ್ತೇನೆ, ಸ್ವಲ್ಪ ಉದುರು ಆಗಲಿಕ್ಕೆ ಅಷ್ಟೇ. ನೀರು ಹದ ಕುದಿಲಿಕ್ಕೆ ಬಂತು. ಇದು ಬಾಸುಮತಿ ರೈಸನ್ನು ನಾನು ಒಂದು ಅರ್ಧ ಮುಕ್ಕಾಲು ಗಂಟೆಗಿಂತ ಮೊದಲೇ ನೆನೆಸಿಟ್ಟಿದ್ದೇನೆ. ಇದನ್ನು 2 ಸಲ ತೊಳೆದು ತಂದಿದ್ದೇನೆ. ಇದನ್ನು ಇದಕ್ಕೆ ಹಾಕ್ತೇನೆ. ಫುಲ್ಲು ಬೇಯಿಸೋದು ಬೇಡ, ಒಂದು 90%, 75-80% ಅನ್ನ ಬೆಂದರೆ ಸಾಕು. ನಾನು ತೋರಿಸ್ತೇನೆ ನಿಮಗೆ. ಇದಕ್ಕೊಂದು ಅರ್ಧ ಲೈಮ್ ಹಾಕ್ತೇನೆ. ಲೈಮ್ ಹಾಕೋದು ಹಾಗೆ ಇದು ಉದುರು ಆಗಲಿಕ್ಕಾಗಿ ನಾನೊಂದು ಅರ್ಧ ಲೈಮ್ ಜ್ಯೂಸ್ ಹಾಕ್ತೇನೆ. ಇದು ನಾನು ಯಾವಾಗಲೂ ಬಿರಿಯಾನಿ ಮಾಡೋದು ಇದೇ ಥರ, ರೈಸ್ ಮಾಡೋದು ಸೇಮು. ನೀವು ಅದನ್ನು ಇದು ಮಾಡಬೇಕಾಗಿಲ್ಲ. ಟಿಕ್ಕದಲ್ಲಿ ನಾನು ಸ್ವಲ್ಪ ಮಸಾಲವನ್ನು ಚೇಂಜ್ ಮಾಡಿದ್ದೇನೆ ಇದರಲ್ಲಿ. ಅದನ್ನು ಸ್ವಲ್ಪ ನೋಡಿ, ಈಸಿಯೂ ಉಂಟು, ಟೇಸ್ಟು ಉಂಟು. ನೋಡಿ, ಅನ್ನ ಇದು 90% ಬೇಯ್ತಾ ಬಂತು. ನೋಡಿ, ಉದುರಾಗಿ ಉಂಟು. ಇದನ್ನು ನಾನೀಗ ಬಸಿದು ತರ್ತೇನೆ. ಬಸಿಯುವಾಗ ನೀವು ಸ್ವಲ್ಪ ಮೇಲೆ ಪುನಃ ನೀರು ಹಾಕಿ, ಇಲ್ಲದ ಪುನಃ ಕುಕ್ಕಿಂಗ್ ಪ್ರೊಸೆಸ್ ಕಂಟಿನ್ಯೂ ಆಗ್ತದೆ. ಗ್ಯಾಸ್ ಬಂದ್ ಮಾಡ್ತೇನೆ. ಇಲ್ಲಿ ನೋಡೋದು ಪ್ಯಾನ್ ಇಟ್ಟಿದ್ದೇನೆ. ಇದಕ್ಕೆ ನೋಡಿ ನಾನು ಈ ಥರ ಇದರಲ್ಲಿ ಕ್ಯೂಬ್ಸಲ್ಲಿ ಬಟರ್ ಸಿಗ್ತದೆ.
ನೀವು ಬಟರೇ ಬೇಕಂತೇನಿಲ್ಲ, ತುಪ್ಪದಲ್ಲಿಯೂ ಮಾಡ್ಬೋದು, ಬಟ್ ನನ್ನ ಹತ್ರ ಬಟರ್ ಉಂಟು. ಸೊ ಇದನ್ನು ನಾನು ಇದಕ್ಕೆ 2 ಕ್ಯೂಬ್ಸ್ ಹಾಕ್ತೇನೆ. ಇದು ಆನ್ ಮಾಡಿದ್ದೇನೆ ಗ್ಯಾಸ್, ನಾನು ಮೆಲ್ಟ್ ಆಗ್ತಾ ಉಂಟು. ಸ್ವಲ್ಪ ಮಿಡ್ಲಲ್ಲಿ ಬೇಕಿದ್ರೆ ನೀವು ತುಪ್ಪವೂ ಹಾಕ್ಬೋದು. ತಿಕ್ಕಾಗ ಸ್ವಲ್ಪ ತುಪ್ಪ ಮತ್ತು ಬಟರಲ್ಲಿ ಫ್ರೈ ಮಾಡಿದರೆ ಚಿಕನ್ ಪೀಸ್ ಒಳ್ಳೆ ಟೇಸ್ಟ್ ಕೊಡ್ತದೆ. ಹೆಚ್ಚು ಫ್ರೈ ಆಗಬೇಕಂತಲೂ ಏನಿಲ್ಲ. ಮತ್ತು ನನ್ನ ಚಿಕನ್ ಪೀಸ್ ಏನು ದೊಡ್ಡದು ಇಲ್ಲ, ಬೇಗ ಇದಾಗ್ತದೆ. ಇದು ನಾನು ಮೊದಲು ಹೇಳಿದ್ದೇನೆ ಯಾವ ಥರ ಮಾಡೋದು ಅಂತ. ನಿಮ್ಮ ಹತ್ರ ನಾನು ಹೇಳಿದೆ ಅಲ್ಲ, ತಂದೂರಿದೆ, ತಂದೂರಿಗೆ ಹಾಕಿದ್ರೆ ಡ್ರೈ ಮಾಡಿದ್ರೆ ಭಾರಿ ಒಳ್ಳೆಯದಾಗ್ತದೆ. ನಾನು ಗ್ಯಾಸಲ್ಲಿ ನೀವು ಮಾಡ್ಬೋದು, ನಾನು ಅದನ್ನು ತೋರಿಸ್ತೇನೆ ನಿಮಗೆ ಗ್ಯಾಸಲ್ಲಿ ಹೇಗೆ ಮಾಡೋದಂತ. ಬಟ್ ನಾನು ಸ್ವಲ್ಪ ಹೊಸ ತಗೊಳ್ಳಿಕ್ಕೆ ಒಂದು ಬರ್ನಲ್ಲಿ ಅವರು ಹೇಳಿದ್ದಾರೆ, ನೀವು ಇದರಲ್ಲಿ ತಂದೂರು ಫ್ರೈ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಸೊ ನಾನು ಸ್ವಲ್ಪ ಅದಕ್ಕೆ ರಿಸ್ಕ್ ತಗೊಳ್ಳಿಕ್ಕೆ ಹೆದರ್ತಾ ಇದ್ದೇನೆ. ಇಲ್ಲ ನಾನು ತೋರಿಸ್ತೇನೆ ಹೇಗೆ ಅಂತ. ಇದೆರಡೂ ಸೈಡ್ ನಾವು ಕಾಯಿಸಿ ತೆಗೆಯುವುದು. ನೋಡಿ, ಇದನ್ನೀಗ ಉಲ್ಟಾ ಮಾಡಿದ ಸೈ. ಮತ್ತು ಗ್ಯಾಸ್ ಹೈ ಫ್ಲೇಮಲ್ಲೇ ಮಾಡಿ, ಲೋ ಫ್ಲೇಮಲ್ಲಿ ಮಾಡಬೇಡಿ. ಅದಕ್ಕೆ ನಾನು ಹೇಳೋದು, ನೀವು ಇದನ್ನು ವೀಡಿಯೋವನ್ನು ಯಾವ ವೀಡಿಯೋ ಆಗಿ ನಾವು ಯಾರದ್ದೇ ಆಗಿ ನಂದು ವೀಡಿಯೋ ಅಂತ ಹೇಳೋದಲ್ಲ, ಒಂದು 2 ಸಲ ನೋಡಿದ ನಂತರ ನೀವು ರೆಸಿಪಿ ಸ್ಟಾರ್ಟ್ ಮಾಡಬೇಕು. ಆಗ ನಮಗೆಲ್ಲ ಟಿಪ್ಸ್ ಹೇಳಿದ್ದವರೆಲ್ಲ ನಮಗೆ ಗೊತ್ತಾಗ್ತದೆ. ಒಂದು ಸಲ ನೋಡಿ, ಅರ್ಧಂಬರ್ಧ ನೋಡಿ, ನೀವು ಯಾವುದು ವೀಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಡಿ ಕುಕ್ಕಿಂಗಿದ್ದು. ಸೊ ಇದನ್ನೆರಡೂ ಸೈಡ್ ಉಲ್ಟಾ ಪಲ್ಟಾ ಮಾಡಿ, ಮತ್ತು ಹೈ ಫ್ಲೇಮಲ್ಲಿ ಮಾಡಿ, ಆಗ ಡ್ರೈ ಆಗ್ತದೆ. ನಂತರ ರ್ಯಾಕ್ ಥರ ಉಂಟು, ಅದರಲ್ಲಿ ನಾನು ನಮ್ಮದು ಇದಿರ್ತದಲ್ಲ ಬೇಂಗನ್ಕ ಭರ್ತಾ ಮಾಡಲಿಕ್ಕೆ ನಾನು ತಗೊಂಡದ್ದು ಉಂಟು, ಅದರಲ್ಲೂ ಮಾಡ್ಬೋದು. ಬಟ್ ಅದು ಗ್ಯಾಸ್ ಸ್ಟವ್ ಮೇಲೆ ಎಲ್ಲದು ಇಲ್ಲಿ ಬರ್ನಲ್ಲಿಗೆಲ್ಲ ಬ್ಲಾಕ್ ಆಗೋ ಚಾನ್ಸಸ್ ಇರ್ತದೆ. ಸೊ ಇದು ಈಸಿಲಿ ಮಾಡ್ಬೋದು ನಮಗೆ ಈ ಥರ. ನೋಡಿ, ಡ್ರೈಯೂ ಆಗ್ತದೆ. ಇದು 2 ಬದಿ ಮಾತ್ರ ಕಾಯಿಸಿ ತೆಗಿಬೇಕು. ನೋಡಿ, ನೋಡಿ ಈ ಥರ ಚಿಕನ್ ನೋಡಿ ಡ್ರೈ ಆಯಿತು. ಈಗ ನಾನು ಇದನ್ನು ತೆಗಿತೇನೆ. ಇದು ಈಗ ಬಿಸಿ ಆಗ್ತದೆ, ಅಲ್ಲೇ ನಮಗೆ ಪುನಃ ಬೇಯ್ತಾ ಇರ್ತದೆ. ಇದು ಕುಕ್ಕಿಂಗ್ ಪ್ರೋಸೆಸ್ ಕಂಟಿನ್ಯೂ ಆಗ್ತಾ ಇರ್ತದೆ. ನಾವೆಲ್ಲ ರೆಡಿ ಮಾಡುವಾಗ ಇದು ಪುನಃ ಚಿಕನ್ ಒಳ್ಳೆ ಬೆಂದು ಹೋಗ್ತದೆ. ನಾನೀಗ ಒಂದು ಬಿರಿಯಾನಿ ಪಾತ್ರೆ ಇಟ್ಟಿದ್ದೇನೆ. ಇದಕ್ಕೆ ನಾನು ಕುಕ್ಕಿಂಗ್ ಆಯಿಲ್ ಹಾಕ್ತೇನೆ. ಚಿಕನ್ ಎಲ್ಲ ಫ್ರೈ ಮಾಡಿ ಆಯಿತು. ನಾನು ಇನ್ನೂ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಹೇಳಲಿಲ್ಲ, ನಿಮಗೆ ಹೇಳ್ತೇನೆ. ಸೊ ಈಗ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕಿ ಆನಿಯನ್ ಫ್ರೈ ಮಾಡುವ. ಇದೆಲ್ಲ ಚೆಂದ ಮಾಡಿ ಆಯಿಲ್ ಇದಾಗಲಿ, ಬಾಯ್ಲ್ ಆಗಲಿ, ಆಗ ಮತ್ತೆ ಆನಿಯನ್ ಹಾಕಬೇಕು. ಮತ್ತು ನಾನು ಹೇಳೋ ಟಿಪ್ಸನ್ನು ಫಾಲೋ ಮಾಡಿ, ಯಾಕಂದ್ರೆ ನಾನು ತಪ್ಪು ಮಾಡಿ ಹೀಗೆ ಕಲಿತದ್ದು. ಸೊ ಅದಕ್ಕಾಗಿ ನಿಮಗೆ ಈಸಿ ಆಗಲಿ ಅಂತ ನಾನು ಟಿಪ್ಸೇ ಹೇಳೋದು. ನಾನು ಎಕ್ಸ್ಪರ್ಟ್ ಏನಲ್ಲ, ಬಟ್ ಹೇಳೋದು ನಾನು ನಿಮಗೆ. ಸೊ ನಾನು ನಿಮಗೆ ರ್ಯಾಕ್ ಹೇಳಿದೆ ನೋಡಿ, ಅದು ಆಯಿಲ್ ಬಿಸಿ ಆಗ್ತದೆ ರ್ಯಾಕ್ ನೋಡಿ, ಈ ಥರ ರ್ಯಾಕ್ ಸಿಗ್ತದೆ. ಇದರಲ್ಲಿ ಬದನೆಯನ್ನೆಲ್ಲ ಫ್ರೈ ಮಾಡಲಿಕ್ಕೂ ಆಗ್ತದೆ ಬೇಂಗನ್ಗೆ ಭರ್ತಾ ಮಾಡುವಾಗ. ಈ ರ್ಯಾಕಿನ ಮೇಲೆ ಇದನ್ನು ಈ ಥರ ಇದು ಸ್ಟ್ಯಾಂಡ್ ಇರ್ತದೆ. ಇದರಲ್ಲಿ ಈ ತುದಿಯಲ್ಲಿ ಈ ಥರ ಇಟ್ಟುಬಿಟ್ಟು ಇದರ ಮೇಲೆ ಚಿಕನ್ ಪೀಸ್ ಇಟ್ಟು ನೀವು ಡ್ರೈ ರೋಸ್ಟ್ ಬಟ್ ನಾನ್ ಸ್ಟಿಕ್ ಇದ್ದರೆ ಏನಾಗೋದು, ಡ್ರೈ ಆಗಿ ಒಳ್ಳೆ ರೀತಿಯಲ್ಲಿ ಚಿಕನ್ ನಮಗೆ ಟಿಕ್ಕ ರೆಡಿ ಮಾಡಲಿಕ್ಕೆ ಆಗ್ತದೆ. ನೋಡಿ, ಆಯಿಲ್ ಬಿಸಿ ಆಗ್ತಾ ಬಂತು. ನಾನಿಲ್ಲಿ ಒಂದು 6 ಆನಿಯನನ್ನು, ದೊಡ್ಡ ಆನಿಯನನ್ನು ಉದ್ದಕ್ಕೆ ಸ್ಲೈಸ್ ಮಾಡಿ ತಂದಿದ್ದೇನೆ. ಇದನ್ನು ನಾವು ಬ್ರೌನ್ ಆಗೋವರೆಗೆ ಫ್ರೈ ಮಾಡಬೇಕು. ನೋಡಿ, ಈ ಥರ ಎಲ್ಲ ಇದನ್ನೆಲ್ಲ ಸರಿ ಮಾಡಿಕೊಳ್ಬೇಕು. ಇದನ್ನು ಚೆಂದ ಮಾಡಿ ಫ್ರೈ ಮಾಡುವ ಬ್ರೌನ್ ಆಗೋವರೆಗೆ. ನೋಡಿ, ಇದು ಆನಿಯನ್ ಇನ್ನೂ ಬ್ರೌನ್ ಆಗಲಿಕ್ಕೆ ಉಂಟು. ತುಂಬ ಕಪ್ಪಾಗೋವರೆಗೆ ಫ್ರೈ ಮಾಡಬೇಡಿ, ಅದು ಸ್ವಲ್ಪ ಕಹಿ ಬರ್ತದೆ. ಮತ್ತು ಆನಿಯನ್ ನಾವು ಆಯಿಲಿಂದ ತೆಗೆದ ನಂತರ ನಾನು ಇದು ಆನಿಯನ್ ಫ್ರೈದು ವಿಡಿಯೋ ನಾನು ನಿಮಗೆ ಹಾಕಿದ್ದೇನೆ. ನೀವು ಸಹನಾ ಸೋನಿ ಕ್ರಿಯೇಷನ್ಗೆ ಹೋದರೆ ಆನಿಯನ್ ಫ್ರೈ ಹೇಗೆ ಮಾಡೋದಂತಲೂ ಉಂಟು. ಮತ್ತು ನೀವು ಆನಿಯನ್ ಫ್ರೈ ಮಾಡುವಾಗ ಸ್ವಲ್ಪ ಸಾಲ್ಟ್ ಹಾಕಿದರೆ ಬೇಗ ಫ್ರೈ ಆಗ್ತದೆ. ಇದೊಂದು ಟಿಪ್ಸ್. ಮತ್ತು ಚಿಕನನ್ನು ನೀವು ರಾತ್ರಿಯೂ ಮ್ಯಾರಿನೇಷನ್ ಮಾಡಿ ಇಡ್ಬೋದು. ಮ್ಯಾರಿನೇಷನ್ ಮಾಡಿ ಇಟ್ಟಷ್ಟು ಟಿಕ್ಕಕ್ಕೆ ಒಳ್ಳೆಯದಾಗ್ತದೆ. ಮಾತ್ರ ನೀರಿನ ಅಂಶ ಏನೂ ಇದರಲ್ಲಿ ಚಿಕನಲ್ಲಿ ಇರಬಾರ್ದು, ಯಾಕಂದರೆ ನಾವು ಅದನ್ನು ಡ್ರೈ ಆಗಿ ಫ್ರೈ ಮಾಡಬೇಕಾಗ್ತದಲ್ಲ, ಅದಕ್ಕಾಗಿ. ಇಲ್ಲದೆ 1 ರಿಂದ 2 ಗಂಟೆ ನೀವು ಚಿಕನ್ ಎಲ್ಲ ತೊಳೆದು ಮ್ಯಾರಿನೇಷನ್ ಮಾಡಿ ಎಲ್ಲ ನೀವು ರೆಡಿ ಆಗುವಾಗ ಅಕ್ಕಿಯೂ ಹಾಗೆ ಚಿಕನ್ ತೊಳೆಯೋ ಮೊದಲು ಅಕ್ಕಿ ನೆನೆಸಿಡಿ, ಆಗ ಅಕ್ಕಿಯೂ ಇದಾಗ್ತದೆ. 1 ಗಂಟೆ ಅಕ್ಕಿಯೂ ನೆನೆಯುತ್ತದೆ. ಹಾಗೆ ಚಿಕನು ಹಾಗೆ. ಮತ್ತು ಚಿಕನ್ ಮಾಡಿ ಎಲ್ಲ ಆನಿಯನ್ ಕಟ್ ಮಾಡಿ ಎಲ್ಲ ರೆಡಿ ಆಗುವಾಗ, ಅನ್ನ ಎಲ್ಲ ಮಾಡಿ ಆಗುವಾಗ ಚಿಕನ್ನು ಮ್ಯಾರಿನೇಷನ್ 1 ಗಂಟೆ ಹೇಗೂ ಆಗ್ತದೆ.
ಇಲ್ಲ ನೀವು ಟೈಮ್ ಉಂಟಂತಂದರೆ ರಾತ್ರಿಯೂ ಮ್ಯಾರಿನೇಷನ್ ಮಾಡಿ, ನೀವು ಏನಾದರೂ ಪಾರ್ಟಿ ಎಲ್ಲ ಮಾಡ್ತೀರಂತಾದರೆ ರಾತ್ರಿ ಮ್ಯಾರಿನೇಷನ್ ಮಾಡಿ ಇಡಿ, ಈಸಿ ಆಗ್ತದೆ ನಿಮಗೆ. ಮತ್ತು ಆದಷ್ಟು ಮನೆಯಲ್ಲಿ ಹೋಮ್ ಮೇಡ್ ನೀವು ಬಿರಿಯಾನಿ ಮಸಾಲೆ ಎಲ್ಲ ಹಾಕಿದರೆ ಬಿರಿಯಾನಿ ಟೇಸ್ಟು ಬೇರೆ ಆಗ್ತದೆ ನಿಮ್ಮದು, ಹೊರಗಡೆಯಿಂದ ತರೋದಕ್ಕಿಂತ ಫ್ರೆಶ್ಶು ಇರ್ತದೆ. ಮತ್ತು ಅದು ನಾವೆಲ್ಲ ಇಂಗ್ರೀಡಿಯೆಂಟ್ಸ್ ಒಳ್ಳೆ ರೀತಿಯನ್ನೇ ಹಾಕಿರ್ತೇವೆ. ಸೊ ಇದು ನನ್ನದೇ ಹೋಮ್ ಮೇಡ್ ಚಿಕನ್ ಬಿರಿಯಾನಿ ಮಸಾಲದಲ್ಲಿ ಮಾಡಿದ್ದು. ನೋಡಿ ಈ ಥರ ಬ್ರೌನ್ ಆಗ್ತಾ ಬಂತು. ನಾನು ತೆಗಿಯೋ ಹೊತ್ತಿಗೆ ನಿಮಗೆ ತೋರಿಸ್ತೇನೆ. ಹೆಚ್ಚು ಆಯಿಲ್ ಹಾಕಬೇಡಿ, ಅದಾಗ ಫ್ರೈ ಆಗಲು ಟೈಮ್ ತಗೊಳ್ತದೆ. ಪುನಃ ಆಯಿಲನ್ನು ರಿಪೀಟ್ ಮಾಡೋದ್ರಿಂದ ಇದೇ ಆಯಿಲಲ್ಲಿ ನಾನು ಉಳಿದ ಬಿರಿಯಾನಿದೆಲ್ಲ ಪ್ರೋಸೆಸ್ಸನ್ನು ಕಂಟಿನ್ಯೂ ಮಾಡ್ತೇನೆ. ಅದಕ್ಕೆ ಹೆಚ್ಚು ನಾನು ಆಯಿಲ್ ಹಾಕೋದಿಲ್ಲ ಬಿರಿಯಾನಿ ಮಾಡುವಾಗ. ಎಲ್ಲ ನೀವು ಆನಿಯನ್ ಫ್ರೈ ಮಾಡೋ ನೀವು ಅದೇ ಥರ ಟಿಪ್ಸನ್ನು ಫಾಲೋ ಮಾಡಿ ಪುನಃ ಆಯಿಲ್ ತೆಗೆದಿಡುವುದು, ಪುನಃ ರಿಪೀಟ್ ಮಾಡೋದು, ಅದಕ್ಕಿಂತ ಇದನ್ನೇ ಕಂಟಿನ್ಯೂಷನ್ ಮಾಡಿ ಹೋಗ್ಲಿಕ್ಕೆ. ಹದ ಹಾಕಿದರೆ ಎಣ್ಣೆ ಆಯಿಲ್ ಹಾಕಿದರೆ ನೀವು ಆನಿಯನ್ ಕೂಡ ಒಳ್ಳೆ ರೀತಿಯಲ್ಲಿ ಬೇಗ ಫ್ರೈ ಆಗ್ತದೆ. ಹೈ ಫ್ಲೇಮಲ್ಲಿ ಮಾತ್ರ ಆನಿಯನ್ ಫ್ರೈ ಮಾಡಿ, ಮತ್ತು ಆವಾಗವಾಗ ಮುಗಿಸ್ತಾ ಇರಬೇಕು. ನೋಡಿ ಇದು ನಾನು ತೆಗಿತೇನೆ ಈಗ. ನೋಡಿ ಇಷ್ಟು ಆನಿಯನ್ ಫ್ರೈ ಆದರೆ ಸಾಕು, ಅದಿನ್ನೂ ಬ್ರೌನ್ ಆಗ್ತದೆ. ತುಂಬ ಡಾರ್ಕ್ ಆಗೋಲ್ಲವ್ರಿಗೆ ಬಿಡಬೇಡಿ. ಮತ್ತು ಆನಿಯನನ್ನು ಕಟ್ ಮಾಡಿ ಒಂದು ಸ್ವಲ್ಪ ಬೇಗ ಇಟ್ಟುಬಿಟ್ರೆ ಅದರ ನೀರಿನ ಅಂಶ ಎಲ್ಲ ಹೋಗ್ತದೆ, ಡ್ರೈ ಆಗ್ತದೆ. ಅದು ಒಂದು ಟಿಪ್ಸನ್ನು ನೀವು ಫಾಲೋ ಮಾಡ್ಬೋದು. ಆನಿಯನ್ ಫ್ರೈ ಮಾಡಲಿಕ್ಕೆ ಬೇಗ ಆಗಬೇಕು ಈಗ ಎಲ್ಲರಿಗೂ ಟೈಮಿನದು ಪ್ರಾಬ್ಲಮ್ ಇರ್ತದೆ, ಅದಕ್ಕಾಗಿ ಹೇಳೋದು. ಯಾರು ಬಿರಿಯಾನಿ ಮಾಡಲಿಕ್ಕೆ ಇಂಟ್ರೆಸ್ಟ್ ಉಂಟು ನೋಡಿ ಅವ್ರಿಗೆ ಇದೆಲ್ಲ ಟಿಪ್ಸನ್ನು ನೀವು ಫಾಲೋ ಮಾಡಿ. ನೋಡಿ ಲಾಸ್ಟ್ ಆಗ ನೋಡಿ ಈ ಥರ ಬರ್ತದೆ, ಅದಕ್ಕೆ ಹೇಳಿದ್ದು ನಾನು. ಈಗ ಗ್ಯಾಸನ್ನು ಸಿಮ್ ಮಾಡ್ತೇನೆ. ಆಯಿಲ್ ಬಿಸಿ ಉಂಟಲ್ಲ ಅದರಲ್ಲಿ ಆಗ್ತಾ ಇರ್ತದೆ. ಈಗ ನಾನು ಇದೇ ಆಯಿಲಿಗೆ ಉಳಿದ ಪ್ರೋಸೆಸ್ಸನ್ನು ನಾನು ನಿಮಗೆ ತೋರಿಸ್ತೇನೆ. ಈಗ ನಾನು ಇಲ್ಲೊಂದು 3 ಆನಿಯನನ್ನು ಉದ್ದಕ್ಕೆ ಹೆಚ್ಚನ್ನು ಇದಕ್ಕೆ ಹಾಕ್ತೇನೆ. ನೋಡಿ ಆಯಿಲ್ ಬಿಸಿ ಇರಲಿಕ್ಕೆ ಹೋಗಿ ಅದೇ ಪ್ರೋಸೆಸ್ಸನ್ನು ನೀವೆಲ್ಲ ರೆಡಿ ಮಾಡಿಟ್ಟರೆ ಕೂಡಲೇ ಆಗ್ತದೆ. ಇದನ್ನು ಸ್ವಲ್ಪ ನಾವು ಹಸಿ ಅಂದರೆ ಸ್ವಲ್ಪ ಬಾಡಿಸುವ, ಬ್ರೌನ್ ಆಗೋದು ಬೇಡ. ನೋಡಿ ಇದೇ ಆಯಿಲಲ್ಲಿ ಇದು ರಿಪೀಟ್ ಆಯಿತು ನಮಗೆ. ಇನ್ನೇನು ಆಯಿಲದು ಏನು ಅಂಶ ಬೇಡ ನಮಗೆ, ಆಯಿತು. ಇದು ಸ್ವಲ್ಪ ಒಂದು 5 ನಿಮಿಷ ಬೇಕಾಗ್ತದೆ. ಇದು ಸ್ವಲ್ಪ ಪಿಂಕಿಶ್ ಕಲರ್ಗೆ ಬರಬೇಕು. ನೋಡಿ ಈಗ ಅದು ಸಾಫ್ಟ್ ಆಗ್ತಾ ಬಂದೆ, ಯಾಕಂದರೆ ನಾವು ಚಿಕನನ್ನು ಆಲ್ರೆಡಿ ಫ್ರೈ ಮಾಡಿ ಆಗಿದೆ ಅಲ್ಲ. ಆನಿಯನ್ ಬೇಯಿದ್ರೆ ಬಿರಿಯಾನಿ ಬೇಗ ಹಾಳಾಗೋ ಚಾನ್ಸಸ್ ಇರ್ತದೆ. ನೀವು ನೆಕ್ಸ್ಟ್ ಡೇಗೂ ಇದನ್ನು ಬಿರಿಯಾನಿ ಇಡ್ಬೋದು ಉಳಿದ್ರೆ. ನಾನು ಇಲ್ಲಿಂದ 6 ಗ್ರೀನ್ ಚಿಲ್ಲಿ ಹಾಕ್ತೇನೆ ಸ್ಪ್ಲಿಟ್ ಮಾಡಿ. 1 ಟೊಮೆಟೊವನ್ನು ಸಣ್ಣಗೆ ಹೆಚ್ಚಿ ಹಾಕ್ತೇನೆ. ಈಗ ಆನಿಯನ್ ಇದರಲ್ಲೇ ಒಳ್ಳೆ ಮಾಡಿ ಬೇಯ್ತದೆ. ಈಗ ಅದಕ್ಕೆ ನಾನು ಆನಿಯನ್ ಸ್ವಲ್ಪ ನಾನು ನಿಮಗೆ ಫ್ರೈ ಮಾಡಿದ್ದು. ನಾನು ಏನು ಟಿಪ್ಸ್ ಫಾಲೋ ಮಾಡ್ತೇನೆ ಅದನ್ನು ನಿಮಗೂ ನಾನು ಹೇಳ್ತೇನೆ. ಈಗ ಈ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಲಿ, ಹಸಿಮೆಣಸು ಆಗ ಸಾಫ್ಟ್ ಆಗ್ತದೆ, ಆನಿಯನ್ನು ಫ್ರೈ ಆಗ್ತದೆ. ಈಗ ನಾನೊಂದು 2 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೇನೆ. 1 ಟೇಬಲ್ ಸ್ಪೂನ್ ಹಾಕಿದೆ. 2 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕುವ. ಆಗ ಇದನ್ನು ಫ್ರೈ ಮಾಡುವ. ಅದರೊಟ್ಟಿಗೆ ಇದರದ್ದು ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಎಲ್ಲ ಹೋಗ್ತದೆ. ಈಗ ಒಂದೊಂದೇ ನಾನು ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಹಾಕ್ತೇನೆ ಅದನ್ನೆಲ್ಲ ತೋರಿಸ್ತಾ ಹೋಗ್ತೇನೆ ಈಗ ಪುನಃ ನಿಮಗೆ. ಇದು ಸ್ವಲ್ಪ ಹಸಿ ವಾಸನೆ ಹೋಗಲಿ. ಈಗ ನಾನು 2 ಟೇಬಲ್ ಸ್ಪೂನ್ ಬಿರಿಯಾನಿ ಮಸಾಲ ಹಾಕ್ತೇನೆ. ಇದು ಹೋಮ್ ಮೇಡ್ ಹೇಳಿದೆ ಅಲ್ಲ. ಮತ್ತು ಇದೊಂದು 3 ಟೇಬಲ್ ಸ್ಪೂನ್ ಕರ್ಡ್ ಹಾಕ್ತೇನೆ. ಈಗ ನಾನು ನನ್ನ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಹೇಳಿದ್ದೇನೆ ಅದನ್ನು ಹಾಕ್ತೇನೆ, ತೋರಿಸ್ತೇನೆ ನಿಮಗೆ. ಇದೆಲ್ಲ ಸ್ವಲ್ಪ ಮಿಕ್ಸ್ ಆಗಲಿ. ಟೊಮೆಟೊ ಕೂಡ ಸಾಫ್ಟ್ ಆಗಲಿಲ್ಲ, ಟೊಮೆಟೊ ಕೂಡ ಆಗ ಸಾಫ್ಟ್ ಆಗ್ತದೆ. ಎಲ್ಲದರ ಹಸಿ ವಾಸನೆ ಎಲ್ಲ ಹೋಗಲಿ. ಈ ಥರ ನೀವು ಟಿಕ್ಕ ಬಿರಿಯಾನಿ ಮಾಡಿ ಹೇಗೆ ಬಂತಂತ ಕಮೆಂಟ್ಸಲ್ಲಿ ತಿಳಿಸಿ. ನೀವು ವ್ಯೂ ಮಾಡಿದವರು ಇದು ರೆಸಿಪಿ ನಿಮಗೆ ಮಾಡ್ಬೋದಾ ಏನಂತ, ಏನಾದರೂ ಅಂದರೆ ಮಿಸ್ಟೇಕ್ ಇದ್ದರೆ ಅದನ್ನು ಕಮೆಂಟ್ಸಲ್ಲಿ ಹೇಳ್ಬೋದು. ನಾನು ತುಂಬ ಸಮಯ ಆಯಿತು ವೀಡಿಯೋ ಹಾಕದೆ, ಸ್ವಲ್ಪ ಸಾರಿ ಕುಚ್ಚಿ ಎಲ್ಲ ಇದ್ದಿತ್ತು. ಮತ್ತು ನನ್ನ ಮನೆಯೂ ಶಿಫ್ಟ್ ಆಗಲಿಕ್ಕೆ ಹೋಗಿ ಎಲ್ಲ ಸೆಟ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಇತ್ತು. ನಾನಿನ್ನು ಚೌತಿ ಬಂತು, ಚೌತಿದು ಕೆಲವು ತಿಂಡಿ ಮಾಡ್ತೇನೆ ದೇವರಿಗೆ, ನಾನು ಗಣಪತಿಗೆ. ಅದನ್ನು ಆದಷ್ಟು ಬೇಗ ಶೇರ್ ಮಾಡ್ತೇನೆ ನಾನು ನಿಮಗೆ. ಸೊ
ಸೊ ನೋಡಿ ಇದ್ರ ನೋಡಿ ಹಸಿ ವಾಸನೆ ಎಲ್ಲ ಹೋಯಿತು, ಶುಂಠಿ ಬೆಳ್ಳುಳ್ಳಿದ್ದು ಮಸಾಲದೆಲ್ಲ ಹಸಿ ವಾಸನೆ ಹೋಯಿತು. ಈಗ ನಾನು ಹೇಳಿದ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ನಿಮಗೆ ತೋರಿಸ್ತೇನೆ. ಅದೇನೆಂದರೆ ನಾನು ಒಂದು ಕಡಿ ಕಾಯಿಯನ್ನು ನುಣ್ಣಗೆ ಪೇಸ್ಟ್ ಮಾಡಿ ತಂದಿದ್ದೇನೆ. ಈ ಪೇಸ್ಟ್ ಮಾಡುವಾಗ ಒಂಚೂರು ಕಾಲು ಲೋಟೆಯಷ್ಟು ಮಾತ್ರ ನೀರು ಹಾಕಿ ಹೆಚ್ಚು ತೆಳ್ಳಗೆ ಮಾಡಲಿಕ್ಕೆ ಹೋಗಬೇಡಿ. ಒಂದು ಕಡಿ ಕಾಯಿ ಹಾಕಿದ್ದೇನೆ. ಇದು ಮಾತ್ರ ಟೇಸ್ಟ್ ಕೊಡ್ತದೆ ನಿಮ್ಮ ಬಿರಿಯಾನಿಗೆ. ಆ್ಯಕ್ಚುಲಿ ಆಂಧ್ರ ಸ್ಟೈಲಲ್ಲಿ ಒಂದು ಬಿರಿಯಾನಿ ಮಾಡ್ತಾರೆ ಆಂಧ್ರದವರು, ಕಾಯಿ ಹಾಲು ಹಾಕಿ. ಅದೊಂದು ದಿವಸ ನಾನು ನಿಮಗೆ ರೆಸಿಪಿ ಶೇರ್ ಮಾಡ್ತೇನೆ. ಬಿರಿಯಾನಿಯಲ್ಲಿ ಬೇರೆ ಬೇರೆ ಟೈಪಿನ ಬಿರಿಯಾನಿ ಇದೆ ನೋಡಿ. ಇದನ್ನು ಸ್ವಲ್ಪ ಇದನ್ನು ಪೇಸ್ಟನ್ನು ನಾವು ಫ್ರೈ ಮಾಡುವ. ಇದೇ ನಾನು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಹೇಳಿದ್ದು. ನಿಮಗೆ ಇದು ಇಷ್ಟ ಆಗ್ಬೋದು ಅಂತ ಭಾವಿಸ್ತೇನೆ. ಸ್ವಲ್ಪ ಹೊತ್ತು ಆ ಮಸಾಲದೊಟ್ಟಿಗೆ ಈ ಪೇಸ್ಟ್ ಎಲ್ಲ ಹೊಂದ್ಕೊಳ್ಳಿ. ಒಂದು 2 ನಿಮಿಷ ಫ್ರೈ ಮಾಡುವ. ಇದು ನೋಡಿ ತಳ ಬಿಡೋಲ್ಲವ್ರಿಗೆ ಹೀಗೆ ಸ್ವಲ್ಪ ಎಲ್ಲ ನೀರಿನ ಅಂಶ ಎಲ್ಲ ಹೋಗ್ತದೆ. ಫ್ರೈ ಮಾಡಬೇಕು, ಯಾಕಂದರೆ ಕಾಯಿ ಹಸಿ ಇರ್ತದಲ್ಲ, ಹಸಿ ವಾಸನೆ ಎಲ್ಲ ಒಂದು 5 ರಿಂದ 10 ನಿಮಿಷ ನೀವು ಫ್ರೈ ಮಾಡಿದ್ರೇನು ಪ್ರಾಬ್ಲಮ್ ಇಲ್ಲ. ನೋಡಿ ಈ ಥರ ಎಲ್ಲ ಫ್ರೈ ಮಾಡಿ ನೋಡಿ. ಈಗ ನೋಡಿ ಮುದ್ದೆ ಮುದ್ದೆಯಾಗಿ ಬೆಳಲಿಕ್ಕೆ ಸ್ಟಾರ್ಟ್ ಆಯಿತು. ಈಗ ನಾನು ಅರ್ಧ ಲಿಂಬೆ ಹುಳಿ ರಸ ಹಿಂಡ್ತೇನೆ, ಯಾಕಂದರೆ ಕರ್ಡ್ಸ್ ಹೆಚ್ಚು ಹುಳಿ ಇರುವುದಿಲ್ಲಲ್ಲ. ಒಟ್ಟಿಗೆ ನಾನು ಟೋಟಲು 1.5 ಲಿಂಬೆಹಣ್ಣು ಹಾಕಿದ್ದೇನೆ. ಅರ್ಧ ಲಿಂಬೆಹಣ್ಣು ನಾನು ಮ್ಯಾರಿನೇಷನ್ ಮಾಡುವಾಗ ಹಾಕಿದೆ, ಅರ್ಧ ಲಿಂಬೆಹಣ್ಣು ನಾನು ರೈಸ್ ಮಾಡುವಾಗ ಹಾಕಿದೆ, ಈಗ ಅರ್ಧ ಲಿಂಬೆಹಣ್ಣು ರಸ ಹಾಕಿದೆ. ಇದರಲ್ಲಿ ಒಳ್ಳೆ ಜ್ಯೂಸು ಉಂಟು. ನೀವು ಜ್ಯೂಸ್ ಇಲ್ಲದ್ರೆ 2 ಲಿಂಬೆಹಣ್ಣಿನ ರಸನೂ ಹಾಕ್ಬೋದು. ಈಗ ನಾನು ಸ್ವಲ್ಪ ಸಾಲ್ಟ್ ಹಾಕ್ತೇನೆ, ಯಾಕೆ ಸ್ವಲ್ಪ ಎಲ್ಲ ಸಾಲ್ಟ್, ಕಾಯಿ ಪೇಸ್ಟ್, ತೆಂಗಿನಕಾಯಿ ಪೇಸ್ಟ್ ಮಾಡುವಾಗಲೂ ಹಾಕಿದ್ದೇನೆ, ಶುಂಠಿ ಬೆಳ್ಳುಳ್ಳಿಯಲ್ಲೂ ಇರ್ತದೆ ಉಪ್ಪು. ಸೊ ನಾನು ಈಗ ಸ್ವಲ್ಪ ಉಪ್ಪು ಹಾಕಿದೆ, ಉಪ್ಪು ಮತ್ತೆ ನೋಡಿ ಹಾಕ್ಬೋದು. ಈಗ ನಾನಿಲ್ಲಿ ಚಿಕನನ್ನು ಫ್ರೈ ಮಾಡಿಟ್ಟಿದ್ದೇನೆ ನೋಡಿ, ಅದನ್ನು ಇದಕ್ಕೆ ಹಾಕ್ತೇನೆ. ಇದೆಲ್ಲ ಒಳ್ಳೆ ರೀತಿಯಲ್ಲಿ ಕಾಯಿದ ಪೇಸ್ಟ್ ಎಲ್ಲ ಹೊಂದ್ಕೊಳ್ಳಿ ಚಿಕನಿಗೆ. ಖಾರ ಬೇಕಿದ್ದರೆ 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರ್ ಆರು ಬಿರಿಯಾನಿ ಮಸಾಲನೂ ಹಾಕ್ಬೋದು. ಎಕ್ಸ್ಟ್ರಾ ಬೇಕಿದ್ದರೆ, ನಿಮಗೆ ಗರಂ ಮಸಾಲ ಜಾಸ್ತಿ ಅಂತ ಆಗ್ತದೆ ಅಂತಾದರೆ ನೀವು ಖಾಲಿ ಚಿಲ್ಲಿ ಪೌಡ್ರ್ ಹಾಕಿ 1 ಟೇಬಲ್ ಸ್ಪೂನು. ಖಾರ ಕಡಿಮೆ ಇದ್ದರೆ, ನಾನು ಗ್ರೀನ್ ಚಿಲ್ಲಿ ಆಲ್ರೆಡಿ ಅದು ಖಾರ ಉಂಟು. ನಿಮಗೆ ಖಾರ ಉಂಟು ನೋಡಿ, ಕೆಲವರಿಗೆ ಸ್ಪೈಸಿ ಖುಷಿ ಆಗ್ತದೆ, ನಮ್ಮಲ್ಲಿ ಎಷ್ಟು ಸ್ಪೈಸಿ ಇಷ್ಟಪಡೋದಿಲ್ಲ. ನೀವು ಸ್ಪೈಸಿಯಲ್ಲಿ ನಿಮಗೆ ಹೇಗೆ ಬೇಕು ಹಾಗೆ ಸ್ಪೈಸಿ ಮಾಡಿ. ಈಗ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಹಾಕ್ತೇನೆ. ನಿಮಗೆ ಖಾರಕ್ಕೂ ಒಳ್ಳೆಯದಾಗ್ತದೆ ಅದು ಪೆಪ್ಪರ್ ಪೌಡ್ರು. ಇದು ಪೌಡ್ರ್ ಹೋಮ್ ಮೇಡ್ ಇದು ಕೂಡ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಆಯಿತು. ಇದು ಎಲ್ಲ ಒಳ್ಳೆ ರೀತಿಯಲ್ಲಿ ಮಸಾಲ ಎಳ್ಕೊಳ್ತು, ಸೈಡಲ್ಲೆಲ್ಲ ಆಯಿಲ್ ಬಿಡಲಿಕ್ಕೆ ಸ್ಟಾರ್ಟ್ ಆಯಿತು. ಈಗ ನಾನು ಕಟ್ ಮಾಡಿದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ, ಮತ್ತು ಮೇಲೆ ಸ್ವಲ್ಪ ಹಾಕ್ಲಿಕ್ಕೆ ಉಂಟು, ಇದನ್ನು ಹೀಗೆ ಹಾಕ್ತೇನೆ. ಸ್ವಲ್ಪ ಪುದೀನ ಸೊಪ್ಪು ನಾನು ಕಟ್ ಮಾಡೋದಿಲ್ಲ, ಲೀಫಿ ಹಾಕೋದು ನಾನು ಯಾವಾಗಲೂ. ಅದೇ ಥರ ಪುದೀನ ಸೊಪ್ಪನ್ನು ಸ್ವಲ್ಪ ಉದುರಿಸ್ತೇನೆ. ಇದು ಅದರೊಟ್ಟಿಗೆ ಚೆಂದಾಗಲಿ ಬೇಯಲಿ. ಸ್ವಲ್ಪ ಮಿಕ್ಸ್ ಮಾಡುವ. ನೀವು ಫ್ರೈ ಮಾಡುವಾಗ ಏನಾದರೂ ಚಿಕನ್ ನಾವು ಗೀಯಲ್ಲಿ ಬಟರಲ್ಲಿ ಫ್ರೈ ಮಾಡ್ತೇವಲ್ಲ, ಗೀ ಮತ್ತು ಬಟರ್ ಹಾಕ್ಕೊಂಡು, ಅದು ಏನಾದರೂ ಬಿಟ್ಟಿದ್ದರೆ ಅದನ್ನು ಇದಕ್ಕೆ ಹಾಕ್ಬೋದು. ಯಾಕಂದರೆ ಅದೆಲ್ಲ ತುಪ್ಪದ ಅಂಶ ಇರ್ತದಲ್ಲ, ಅದು ನಾನು ಇದಕ್ಕೆಲ್ಲ ಹಾಕಿ ಬಿಡ್ತೇನೆ. ಈಗ ಅದು ಒಳ್ಳೆ ಟೇಸ್ಟ್ ಕೊಡ್ತದೆ, ಯಾಕಂದರೆ ಮ್ಯಾರಿನೇಷನ್ ಮಾಡಿದ್ದಲ್ಲೆಲ್ಲ ಇರ್ತದೆ. ಸೊ ತುಪ್ಪ ಉಳಿದಿದ್ರೆ ಅದರಲ್ಲಿ ಅದನ್ನು ನೀವು ಇದಕ್ಕೆ ಸೇರಿಸಿಬಿಡಿ. ಇನ್ನು ರೈಸನ್ನು ಮಿಕ್ಸ್ ಮಾಡುವ. ಈಗ ಉಪ್ಪು ನೋಡಿ ನೀವು, ನಿಮ್ಮ ಚಿಕನ್ ಹೇಗೆ ಉಪ್ಪು ಉಂಟು, ನಂದು ಕರೆಕ್ಟ್ ಉಂಟು. ನಿಮ್ಮದು ಚಿಕನ್ ಈ ಟೈಮಲ್ಲಿ, ಯಾಕಂದರೆ ರೈಸಲ್ಲಿ ಆಲ್ರೆಡಿ ಉಪ್ಪು ಹಾಕಿರ್ತೇವಲ್ಲ, ಈ ಟೈಮಲ್ಲಿ ಮತ್ತೆ ಇನ್ನೊಂದು ನಾನು ನಿಮಗೆ ಹೇಳ್ತೇನೆ, ನಾನು ಇದಕ್ಕೆ ಕಲರ್ ಹಾಕಲಿಲ್ಲ. ನೀವು ಮ್ಯಾರಿನೇಷನ್ ಚಿಕನ್ ಮಾಡುವಾಗಲೇ ತಂದೂರಿ ಕಲರ್ ಸಿಗ್ತದೆ, ರೆಡ್ ಕಲರ್, ಅದೊಂದು ಪಿಂಚ್ ಆಫ್ ಹಾಕಿ ನೀವು ಮ್ಯಾರಿನೇಷನ್ ಮಾಡ್ಬೋದು. ನನಗೆ ಫುಡ್ ಕಲರ್ ಎಲರ್ಜಿ ಉಂಟು, ನಾನು ಯಾವಾಗಲೂ ಹೇಳ್ತೇನೆ, ಬಟ್ ಒಳ್ಳೇದಲ್ಲ ಮಾತ್ರ ಫುಡ್ ಕಲರ್. ನಿಮಗೆಲ್ಲ ಒಳ್ಳೆ ಕಲರ್ಫುಲ್ ತೋರಬೇಕು ಹಾಗೇನಾದ್ರು ಇದ್ದರೆ ನೀವು ಫುಡ್ ಕಲರ್, ಅದು ಯಾವಾಗಂದರೆ ನಾವು ಇದನ್ನು ಚಿಕನನ್ನು ಮ್ಯಾರಿನೇಷನ್ ಮಾಡ್ತೇವಲ್ಲ, ಅದೇ ಟೈಮಲ್ಲಿ ನೀವು ಫುಡ್ ಕಲರ್ ಆ್ಯಡ್ ಮಾಡೋದು. ಒಂದು ಪಿಂಚ್ ಆಫ್ ಮಾತ್ರ ಫುಡ್ ಕಲರ್ ಆ್ಯಡ್ ಮಾಡಲಿಕ್ಕೆ. ಈಗ ಗ್ಯಾಸನ್ನು ಸಿಮ್ ಇಟ್ಟಿದ್ದೇನೆ. ಈಗ ರೈಸ್ ಉಂಟು ನೋಡಿ, ಮಾಡಿಟ್ಟಿದ್ದೇನಲ್ಲ, ಇದರಲ್ಲೆಲ್ಲ ನೋಡಿ ಚಕ್ಕೆ ಅದೆಲ್ಲ ಪೀಸೆಲ್ಲ ಇರ್ತದಲ್ಲ, ಎಲೆ ಅದನ್ನೆಲ್ಲ ತೆಗೆದಿಟ್ಟೆ. ಸೊ ತುಂಬ ಒದಗ್ತದೆ ಅದು, ನಾವು ದಾವತ್ನವರದ್ದು ರೈಸ್. ಈಗ ನೋಡಿ ಬೇಕಿದ್ರೆ ಕೆಲವರಿಗಿದ್ರೆ ನಮ್ಮಲ್ಲಿ ಸ್ವಲ್ಪ ಕಲರ್ ಎಲ್ಲ ಇದು ಮಾಡ್ತಾರೆ, ಹಾಕೋದಿಲ್ಲ. ನೀವು ಇದರಲ್ಲಿ ಕೇಸರಿ ಕಲರನ್ನು ನೀರಲ್ಲಿ ಡೈಲ್ಯೂಟ್ ಮಾಡಿಯೂ ಸ್ವಲ್ಪ ಹಾಕ್ಬೋದು, ಕೇಸರಿ ಇದ್ದರೆ ಅದೇನು ಹಾರ್ಮ್ ಆಗೋದಿಲ್ಲ.
ಈಗ ನಾನು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಆಗ ಕಟ್ ಮಾಡಿದ ಆನಿಯನ್ ಉಂಟಲ್ಲ ಅದನ್ನು ಹಾಕ್ತೇನೆ. ಕಟ್ ಮಾಡಿದ ಫ್ರೈ ಮಾಡಿದ ಆನಿಯನ್ ಉಂಟಲ್ಲ, ಕೊತ್ತಂಬರಿ ಸೊಪ್ಪು ಹಾಕಿದೆ, ಪುದೀನ ಸೊಪ್ಪು ಹಾಕಿದೆ. ಈಗ ಫ್ರೈಡ್ ನೋಡಿ ಎಂಥ ಸೌಂಡ್ ಕೊಡ್ತದೆ ನೋಡಿ. ಈ ಥರ ನೋಡಿ ಬ್ರೌನ್, ಈಗ ಎಷ್ಟು ಬ್ರೌನ್ ಆಯ್ತು ನೋಡಿ. ಈ ಥರ ಆನಿಯನ್ ಇದ್ರ ಮೇಲೆ ಹಾಕ್ತೇನೆ. ಬೇಕಿದ್ರೆ ನಿಮಗೆ ಒಂದು ವೇಳೆ ಬಿಸಿ ಜಾಸ್ತಿ ಆಗ್ತದೆ, ಒಂದು ಅಡಿಗಿಟ್ಟು ತವವನ್ನು ಬಿಸಿ ಮಾಡಿ ಅದರ ಮೇಲೆ ಇದನ್ನು ಇಡ್ಬೋದು. ಬಟ್ ನಾನು ಹೀಗೆ ಇಟ್ಟು ಬಿಡ್ತೇನೆ. ಒಂದು ಅರ್ಧ ಲೋಟ ನೀರನ್ನು ಹಾಕ್ತೇನೆ, ತೋರಿಸ್ತೇನೆ ನಿಮಗೆ. ನಾನಿಲ್ಲೊಂದು ಅರ್ಧ ಲೋಟ ಬಿಸಿ ನೀರಿಗೆ ನೋಡಿ ಇದು ಹಾಕಿದ್ದೇನೆ, ಕೇಸರಿ ಹಾಕಿದ್ದೇನೆ. ಆಗಿದ್ದೊಂದು ಸ್ವಲ್ಪ ಕಲರ್ ಕೊಡ್ತದೆ. ಸೊ ಇದನ್ನು ಸ್ವಲ್ಪ ಎಲ್ಲ ಸೈಡ್ ಹಾಕ್ತೇನೆ. ತಣ್ಣೀರಲ್ಲಿ ಕೇಸರಿ ಇದಾಗೋದಿಲ್ಲ, ಇದು ಹಾಲು ಹಾಕಿದರೂ ಆಗ್ತದೆ. ಒಂದು ಅರ್ಧ ಲೋಟಕ್ಕಿಂತಲೂ ಕಡಿಮೆ ಹಾಕಿದ್ದೇನೆ ನೀರು, ಯಾಕಂದರೆ ಆಲ್ರೆಡಿ ನಮ್ಮದು ಡ್ರೈ ಉಂಟಲ್ಲ ಇದು ಬಿರಿಯಾನಿ. ಸೊ ಇದನ್ನು ಈಗ ಸ್ಟೀಮಿಗೆ ಒಂದು 10ರಿಂದ 15 ನಿಮಿಷ ಇಡ್ತೇನೆ, ದಂಬಿಗಿಡುವ. ಇಲ್ಲಿಗೆ ಚಿಕನ್ ಬಿರಿಯಾನಿ ರೆಡಿ ಆಯಿತು. ನಾನು ಕಂಪ್ಲೀಟಾಗಿ ತೆಗೆದು ನಾನು ನಿಮಗೆ ತೋರಿಸ್ತೇನೆ ಹೇಗೆ ಬಂದಿದೆ ಅಂತ. ಇದಕ್ಕೆ ನಾನೀಗ ಲಾಸ್ಟಿಗೆ ನೋಡಿ ಒಂದು 2 ಟೇಬಲ್ ಸ್ಪೂನ್ ತುಪ್ಪವನ್ನು ಮೇಲಿಂದ ಹಾಕ್ತೇನೆ. ಅದು ರೈಸ್ ಸ್ವಲ್ಪ ಡ್ರೈ ಇರ್ತದಲ್ಲ, 2ರಿಂದ 3 ಟೇಬಲ್ ಸ್ಪೂನ್ ತುಪ್ಪವು ಹಾಕ್ತೇನೆ. ಅದು ತುಂಬ ಬಿಸಿಯಲ್ಲಿ ಕೆಳಗೆ ಇಳೀತಾ ಹೋಗ್ತದೆ ನೋಡಿ. ಈಗ ನಾನು ಮುಚ್ಚಳ ತೆಗಿತಾ ಇದ್ದೇನೆ. ಒಂದು 20 ಮಿನಿಟ್ಸ್ ಜಾಸ್ತಿ ಆಯಿತು ನೋಡಿ. ಒಳ್ಳೆ ಸ್ಟೀಮ್ ಬಂದಿದೆ ಬಿರಿಯಾನಿ ನೋಡಿ, ಎಷ್ಟು ಲೈಕ್ ಆಗಿದೆ ನೋಡಿ. ಉದುರಾದ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಹಾಕಿದ. ಸಂಡೇ ಸ್ಪೆಷಲ್ ಇದು, ಇವತ್ತು ಸಂಡೇ. ನಾನು ಸಂಡೇಗಾಗಿ ಮಾಡಿದ್ದು ಇವತ್ತು ನಾನು ಸ್ಪೆಷಲ್ ಎಲ್ಲ ಬಿರಿಯಾನಿ ಬೇಕಂತ ಹೇಳಿದಕ್ಕೆ ಈ ಟಿಕ್ಕಾ ಬಿರಿಯಾನಿ ನಾನು ಮಾಡಿದ್ದು. ಈ ಥರ ಒಳ್ಳೆ ಸ್ಟೀಮು ಆಗಿದೆ. ಈ ಥರ ಬಿರಿಯಾನಿ ಫೈನಲ್ ಆಗಿ ನಮಗೆ ಸಿಗ್ತದೆ. ನೀವು ಈ ರೆಸಿಪಿ ಮಾಡಿ ನೋಡಿ. ಇಷ್ಟ ಆದವರು ಲೈಕ್ ಮಾಡಿ. ನೀವು ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಯಾರು ನೋಡ್ತಿದ್ದೀನಿ ನೋಡಿ, ನೀವು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ ಖಾಲಿ ಕುಕ್ಕಿಂಗ್ ಮಾತ್ರ ಅಲ್ಲ, ಕುಕ್ಕಿಂಗಲ್ಲಿ ವೆಜ್, ನಾನ್ ವೆಜ್, ಸ್ವೀಟ್ ರೆಸಿಪಿ ಎಲ್ಲ ಇದೆ. ಸಾರಿ ಕುಚ್ಚು ವೀಡಿಯೋ ಯಾರು ಕಲಿಲಿಕ್ಕೆ ಇಂಟ್ರೆಸ್ಟ್ ಉಂಟು ಅವರಿಗೂ ನಾನು ವೀಡಿಯೋ ಹಾಕ್ತಾ ಇರ್ತೇನೆ. ಅದನ್ನು ನೀವು ನೋಡಿ ಕಲಿಬೋದು, ಟ್ರೈ ಮಾಡ್ಬೋದು ನಿಮ್ಮ ಸಾರಿಗಳಿಗೆಲ್ಲ. ನಾನು ಇನ್ನೊಂದು ಸ್ವಲ್ಪ ನೋಡಿ, ಈ ಥರ ಎಮ್ಮಿಯಾದ ನೋಡಿ ಚಿಕನ್ ಬಿರಿಯಾನಿ ಮನೆಯಲ್ಲೇ ಟಿಕ್ಕಾ ಬಿರಿಯಾನಿ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ನೀವು ಹಾಕಿ ಮಾಡಿ ನೋಡಿ. ನಾನು ಸುಬ್ರವಾಗಿ ಒಂದು ಒಳ್ಳೆ ವೀಡಿಯೋದಿಂದ ಬಂದು ನಿಮ್ಮನ್ನು ಮೀಟ್ ಆಗ್ತೇನೆ. ಅಲ್ಲಿವರೆಗೆ ಬಾಯ್, ಥ್ಯಾಂಕ್ ಯು.